ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಈವ್ನಿಂಗ್ ಆಗ್ತಾ ಇದ್ದಾಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಮಳೆ ಬರ್ತಾ ಇರಬೇಕಾದ್ರೆ ಅದು ಕೆಲವು ಸಲ ಏನಾದರೂ ನಮಗೆ ಸೈಡ್ ಡಿಶ್ ಬೇಕಾದಾಗ ಊಟಕ್ಕೆ ರಸಮ್ ಮಾಡಿದಾಗಲಂತೂ ಸೈಡ್ಗೆ ಏನಾದರೂ ಮಾಡಲೇಬೇಕು ಸ್ನ್ಯಾಕ್ಸು. ನಾವು ಇದನ್ನು ಈಸಿಯಾಗಿ ಒಂದು 5 ನಿಮಿಷದಲ್ಲೆಲ್ಲ ಈ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಈರುಳ್ಳಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆನ ನಾನಿಲ್ಲಿ ಮೇಲೆ ಸ್ಕಿನ್ನನ್ನು ಪೀಲ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಹಾಗೆಯೇ ಆಲೂಗಡ್ಡೆನ ನೀಟಾಗಿ ತೊಳೆದು ಈ ರೀತಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಬೇಕಾದ್ರೆ ಕ್ಯಾಪ್ಸಿಕಮ್ನು ನಾವು ಈ ರೀತಿ ಬಜ್ಜಿ ಮಾಡ್ಕೋಬಹುದು. ಸಕ್ಕ ಟೇಸ್ಟ್ ಆಗಿರುತ್ತೆ, ಬೇಗ ಆಗ್ಬಿಡುತ್ತೆ 5 ನಿಮಿಷದಲ್ಲೆಲ್ಲ. ಇದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಡಲೆ ಹಿಟ್ಟು, ಉಪ್ಪು, ಖಾರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಕ್ರಿಸ್ಪಿನೆಸ್ ಬೇಕು ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಬಜ್ಜಿ ಹಿಟ್ಟಿನದಕ್ಕೆ ಸ್ವಲ್ಪ ನಾವು ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿದಾಗ ಅದು ನೀಟಾಗಿ ಆಲೂಗಡ್ಡೆಗೆ ಈ ರೀತಿ ಕೋಟಿಂಗ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ, ಆ ಹಿಟ್ಟು ಮೇಲೆ ಬಂದಮೇಲೆ ಎಣ್ಣೆ ಕಾದಿದೆ ಅಂತ ನೋಡಿ ನಾನಿಲ್ಲಿ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಆಲೂಗಡ್ಡೆನ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂಗಡ್ಡೆ ಬಜ್ಜಿ ರೆಡಿ ಆಗುತ್ತೆ. ಇದನ್ನು ನಾವು 5 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು. ಈವ್ನಿಂಗ್ ಆದರೂ ಮಾಡ್ಕೋಬೋದು. ನೈಟ್ ನಾವು ಊಟಕ್ಕೆ ಸೈಡ್ಗೆ ಏನಾದರೂ ಡಿಶ್ ಬೇಕು ಅಂದಾಗ ಈ ರೀತಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ರೀತಿ ನಾವು ಆಲೂಗಡ್ಡೆ ಬಜ್ಜಿ ಆಗಲಿ, ಈರುಳ್ಳಿ ಬಜ್ಜಿ ಆಗಲಿ ಅಥವಾ ಕ್ಯಾಪ್ಸಿಕಮ್ ಬಜ್ಜಿ ಆಗಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಪ್ರತಿಯೊಬ್ಬರಿಗೂ ಬಜ್ಜಿ ಅಂದರೆ ಇಷ್ಟ. ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋ ಬದಲು ಈ ರೀತಿ ಆಲೂಗಡ್ಡೆ ಬೋಂಡ ಮಾಡೋದಕ್ಕಿಂತ ಇದು ಈಸಿ, ಬೇಗ ಆಗಿಬಿಡುತ್ತೆ ಆಲೂಗಡ್ಡೆ ಬಜ್ಜಿ. ಈ ರೀತಿ ಮಾಡಿಕೊಂಡ್ರೆ ಸ್ಲೈಸ್ ಆಗಾದರೂ ಕಟ್ ಮಾಡ್ಕೋಬೋದು. ನಾವು ಉದ್ದುದ್ದಕ್ಕೆ ಆಲೂಗಡ್ಡೆನ ಬೇಕಾದರೂ ಕಟ್ ಮಾಡಿಕೊಂಡು ಆ ರೀತಿ ಆದರೂ ನಾವು ಹಾಕ್ಕೋಬೋದು. ನೋಡಿ ಆಲೂಗಡ್ಡೆ ಬಜ್ಜಿ ರೆಡಿ ಆಗಿದೆ. ಈಗ ನಾನಿಲ್ಲಿ ಈರುಳ್ಳಿನ ನಾವು ಈ ರೀತಿ ರಿಂಗ್ ಥರ ಆದರೂ ಕಟ್ ಮಾಡ್ಕೋಬೋದು. ನಾರ್ಮಲಾಗಿ ನಾವು ಉದ್ದುದ್ದಕ್ಕೆ ಈ ರೀತಿ ಸ್ಲೈಸಸ್ ಥರ ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿನ ನಾವು ಇದನ್ನು ನೋಡಿ ಈ ರೀತಿ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಎಣ್ಣೆಯಲ್ಲಿ ಎರಡೂ ಸೈಡು ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಈರುಳ್ಳಿ ಬಜ್ಜಿನೂ ರೆಡಿ ಆಗಿಬಿಡುತ್ತೆ. ಒಂದೇ ಹಿಟ್ಟಲ್ಲಿ ನಾವು 2-3 ಬಜ್ಜಿನ ಆರಾಮಾಗಿ ಮಾಡ್ಕೋಬೋದು. ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಆಲೂಗಡ್ಡೆ ಬಜ್ಜಿನೂ ಅಷ್ಟೇ, ಮತ್ತು ಈರುಳ್ಳಿ ಬಜ್ಜಿನೂ ನಾವು ಈ ರೀತಿ ಸಿಂಪಲ್ ಆಗಿ ಮಾಡಿಕೊಂಡ್ರು ಸಹ ಇದು ಒಳ್ಳೆ ಪಕೋಡ ಥರ ಟೇಸ್ಟ್ ಕೊಡುತ್ತೆ. ನಾವು ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟಿನ ಜೊತೆಗೆ ನಾವು ಬಜ್ಜಿ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ಸು ಸಹ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಅಕ್ಕಿ ಹಿಟ್ಟಾಗಲಿ ಅಥವಾ ಸೋಡಾ ಆಗಲಿ ಹಾಕ್ಕೊಂಡಿಲ್ಲ. ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ಬಜ್ಜಿ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸೋಡಾ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆಯೇ ನಾವು ಬಜ್ಜಿನ ಮಾಡ್ಕೋಬೋದು. ಬಜ್ಜಿ ಮಾಡ್ಕೋಬೇಕಾದ್ರೆ ಊರಿನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಎರಡೂ ಸೈಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಆಲೂಗಡ್ಡೆ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.